ಕೆಲವು ದಿನಗಳ ಹಿಂದೆ ನಮ್ಮ ಮಧುರ ಗ್ರಾಮ ಪಂಚಾಯತಿಯಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ರೋಡ್ ದಾಟಂಥ ಸಂದರ್ಭದಲ್ಲಿ ತುಂಬ ಕಷ್ಟಪಡ್ತಾರೆ ಅಂತ ಹೇಳಿದ್ವಿ. ನೋಡಿ, ಈ ಕಡೆನೂ ಬಸ್ಗಳು ಬರ್ತವೆ, ಈ ಕಡೆನೂ ಬರ್ತವೆ. ಮಕ್ಕಳನ್ನ ದಾಟ್ಸೋಕ್ಕೋಸ್ಕರ ಶಿಕ್ಷಕರು ಎಷ್ಟು ಹರಸಾಹಸ ಪಡ್ತಾರೆ ಅಂತಕ್ಕಂಥ ದೃಶ್ಯ ನೋಡಿ. ಸಮಯಲ್ಲಿ ಬಿ ಒ ಅವರು ಶಿಕ್ಷಣ ಇರೋ ಎಲ್ಲವೂ ಮಾಡಿಸ್ಕೊಡ್ತೀವಿ, ಎಲ್ಲ ಅಂಶ ಹಾಕ್ಸ್ಕೊಡ್ತೀವಿ ಅಂತಂದರು. ಅಂಶ ಸುದ್ದಿ ಮಾಡಿ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಪ್ರಸಾರ ಆಗಿ ಸುಮಾರು 1 ವರ್ಷನೇ ಕಳೀತಾ ಬಂತು. ಇನ್ನೂ ಇಲ್ಲಿ ಅಂಶನೂ ಹಾಕ್ಲಿಲ್ಲ, ಏನೂ ಇಲ್ಲ. ಮಕ್ಕಳು ಜೀವ ಹಿಡ್ಕೊಂಡು ಕೈಲಿ ಯಾತ್ರಕ್ಕೆ ಹೋಯ್ತಾರೆ ಅಂತಕ್ಕಂಥ ದೃಶ್ಯಗಳು ನೋಡಿ. ನೀವು 4 ಜನಕ್ಕೆ ಅನುಕೂಲ ಆಗೋಂಥ ವೀಡಿಯೋಗಳು ಮಾಡ್ರೆ ಯಾರೂ ಇದು ಮಾಡಲ್ಲ. ಇದು ನಮ್ಮ ಊರಿನ ಮಕ್ಕಳ ಸೇಫ್ಟಿಗೋಸ್ಕರ ಮಾಡ್ತಿರ್ತಕ್ಕಂಥ ವಿಡಿಯೋ. ದಯಮಾಡಿ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯವರು ಕ್ರಮ ವಹಿಸಿ ಸರ್. ನೋಡಿ, ಈ ಕಡೆನೂ ವಾಹನಗಳು ಅಡ್ಡದಿಡ್ಡಿ ಬರ್ತವೆ, ಈ ಕಡೆನೂ ವಾಹನಗಳು ಅಡ್ಡದಿಡ್ಡಿ ಬರ್ತವೆ. ಪ್ರತಿದಿನ ಶಾಲಾ ಮುಖ್ಯ ಶಿಕ್ಷಕರು ಪ್ರತಿದಿನ ನಿಂತ್ಕೊಂಡವರು ಮಕ್ಕಳನ್ನ ದಾಟಿಸುವಂಥ ಕೆಲಸ ಮಾಡ್ತಾವ್ರೆ. ಇದು ಪರಿಸ್ಥಿತಿ. ಕಣ್ಣಿದ್ದು ಕುರುಡಾಗಿರ್ತಕ್ಕಂಥವ್ರು ಯಾಕೆ ಸ್ವಾಮಿ ಈ ಥರದ ಬುದ್ಧಿಗಳು? ಇಲ್ಲೊಂದು ಅಂಶ ಹಾಕುರೆ ಶಾಲಾ ಮಕ್ಕಳು ಪ್ರಾಣ ಜೊತೆ ಆಟ ಆಡ್ಬೇಕಾ? ಯೋಚನೆ ಮಾಡಿ ನೀವೇ ನೋಡಿ. ಎಷ್ಟು ವೇಳೆಗಳು ನಿಂತವೆ ನೋಡಿ. ಇಲ್ಲಿ ಶಿಕ್ಷಕರು ಯಾವ ಥರ ನಿಂತ್ಕೊಂಡು ದಿನ ರೋಡ್ ದಾಟಿಸ್ತಾರೆ. ಎಂತೆಂಥವ್ರಿಗೆ ಅವಕಾಶ ಮಾಡ್ತಾರೆ. ಮಕ್ಕಳು ಜೀವದ ಜೊತೆಗೆ ಆಟ ಆಡೋಂಥ ಕೆಲಸಕ್ಕೆ ಯಾಕೆ ಸಪೋರ್ಟ್ ಮಾಡ್ತಿಲ್ಲ? ಮಾನ್ಯ ಶಿಕ್ಷಣ ಸಚಿವರೇ, ಶಿಕ್ಷಣ ಇಲಾಖೆಯವರು ಕ್ರಮ ವಹಿಸಪ್ಪ ದಯವಿಟ್ಟು. ನೋಡಿ, ಮಕ್ಕಳುಗಳನ್ನ